ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಶಿ ಟ್ಯುಟೋರಿಯಲ್ ಕ್ಲಾಸಸ್ ವಿಜಯಪುರ. ಸ್ನೇಹಿತರೆ, ಈಗಾಗಲೇ ಒಂದು HSTR ಆಗಿರ್ಬೋದು ಮತ್ತು SSC ಡಿಪಾರ್ಟ್ಮೆಂಟ್ಗೆ ಬರ್ತಕ್ಕಂತ ಪ್ರಶ್ನೆ, ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತಂದ್ರೆ ಗಡಿಯಾರದ ಮೇಲ್ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಬಹುದು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ. ಹಾಗಾದ್ರೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ನೋಡೋಣ ಸ್ನೇಹಿತರೆ. ನೋಡಿ, ಗಡಿಯಾರದಲ್ಲಿ ಸಮಯ 4 ಗಂಟೆ ಆದಾಗ ಎರಡು ಮುಳ್ಳಗಳ ನಡುವಿನ ಕೋನ ಎಷ್ಟು ಅಂತೇಳಿ ಕೇಳಿದ್ದಾರೆ ಅವರು. ಹಾಗಾದ್ರೆ ಯಾವ ರೀತಿಯಾಗಿರ್ಬೋದು ಇದು ಪ್ರಶ್ನೆ ತಂದಾಗ ಇಲ್ಲಿ ಒಂದು ಸಿಂಪಲ್ ನೆನ್ಪಿಡ್ಲಿ. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ಟೂ ಹ್ಯಾಂಡ್ಸ್ ವೆನ್ ದ ಟೈಮ್ ಈಸ್ 4 o'clock? ಗಡಿಯಾರದಲ್ಲಿ ಸಮಯ 4 ಗಂಟೆ ಆದಾಗ ಅಂತಂದಿದ್ದಾರೆ. ಗಡಿಯಾರ ಅಂತಂದಾಗ ನಮ್ಗೆ ಕಂಪೇರ್ ಬರುತ್ತೆ. ಸುಮಾರಾಗಿ ಇಲ್ಲಿ ಅಂಕಿಗಳನ್ನ ನೋಡ್ತೀವಿ, 12, 3, 6 ಮತ್ತೆ 9. ಇಲ್ಲಿ ಮಿಡಲ್ ಪಾಯಿಂಟ್ ಅಂತ ಹೇಳಿ ನೋಡ್ತೀವಿ ಸ್ನೇಹಿತರೆ. ಮತ್ತೆ ಇದ್ರಲ್ಲ ಏನಾಗುತ್ತೆ ಅಂತಂದ್ರೆ ಇಲ್ಲಿ 1 ಮತ್ತು 2, ಇಲ್ಲಿ 1 2 3 4 5 6 7 8 9 10 11 10 ಮತ್ತು 11 12 ಆಗಿರುತ್ತೆ. ಇವಾಗ ಅವ್ರೇನ್ ಕೇಳಿದ್ದಾರೆ, ಗಡಿಯಾರದಲ್ಲಿ ಸಮಯ 4 ಗಂಟೆ ಆದಾಗ ಎರಡು ಮುಳ್ಳುಗಳ ನಡುವಿನ ಕೋನ. ಇವಾಗ ನೋಡಿ, ಗಡಿಯಾರದಲ್ಲಿ 4 ಗಂಟೆ ಆದಾಗ ಅಂತಂದ್ರೆ ನಿಮಿಷದ ಮುಳ್ಳು 12 ಮೇಲಿರುತ್ತೆ, ಗಂಟೆಯ ಮುಳ್ಳು ಎಲ್ಲಿರುತ್ತೆ 4ರ ಮೇಲಿರುತ್ತೆ. ಇವಾಗ ನಮಗೊಂದ್ ಸ್ವಲ್ಪ ಬೇಸಿಕ್ ಪಾಯಿಂಟ್ಗಳು ಬೇಕು ಸ್ನೇಹಿತರೆ. 1 ನಿಮಿಷ ತಂದಾಗ ಎಷ್ಟು ಡಿಗ್ರಿ ಅಂತಂದ್ರೆ 6 ಡಿಗ್ರಿ ಸ್ನೇಹಿತರೆ. 1 ನಿಮಿಷ ಅಂದ್ರೆ 6 ಡಿಗ್ರಿ. 1 ಗಂಟೆಯಿಂದ ಮತ್ತೊಂದು ಗಂಟೆ ಅಂದ್ರೆ 12ರಿಂದ 1ರವರೆಗೆ ಅಂಕಿಗಳಲ್ಲಿ 5 ಸಣ್ಣ ಸಣ್ಣ ಡಾಟ್ ಗಳು ಇರ್ತವೆ. ಹಾಗಾದ್ರೆ 5 ನಿಮಿಷ ಅಂತಂದ್ರೆ ಎಷ್ಟು ಡಿಗ್ರಿ ಬರುತ್ತೆ ಅಂತಂದ್ರೆ 30 ಡಿಗ್ರಿ ಬರುತ್ತೆ ಸ್ನೇಹಿತರೆ. 5 ನಿಮಿಷ ಅಂತಂದ್ರೆ 30 ಡಿಗ್ರಿ ಆಯ್ತು. ಮತ್ತೆ 15 ನಿಮಿಷ ಅಂತಂದ್ರೆ 90 ಡಿಗ್ರಿ ಆಗುತ್ತೆ. ಅಂದ್ರೆ 5 5 5 30 30 30 ಆಡ್ ಮಾಡಿದ 90 ಡಿಗ್ರಿ. ಮತ್ತೆ 30 ನಿಮಿಷ ತಂದಾಗ ಎಷ್ಟಾಗುತ್ತೆ ಸ್ನೇಹಿತರೆ? 180 ಡಿಗ್ರಿ ಆಗುತ್ತೆ. 1 ಅವರ್ 60 ನಿಮಿಷ ಅಂತ ಹೇಳಿದ್ರೆ 360 ಡಿಗ್ರಿ. ಒಂದು ನಿಮಿಷದ ಮುಳ್ಳು 360 ತಿರುಗಿದ್ರೆ ಅಥವಾ 1 ಗಂಟೆ ಆದ್ರೆ 360 ಡಿಗ್ರಿ ಆಗುತ್ತೆ. ಇಲ್ಲಿ ಎಷ್ಟು ಕೇಳಿದ್ದಾರೆ? 4 ಗಂಟೆ ಕೇಳಿದ್ದಾರೆ. ಹಾಗಾದ್ರೆ 4 ಗಂಟೆ ಅನ್ನೋದು ಎಲ್ಲಿಂದ ಬರುತ್ತೆ? 12ರಿಂದ 1 ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಡಿಗ್ರಿ ಆಗುತ್ತೆ? 30 ಡಿಗ್ರಿ ಆಯ್ತು. ನೆಕ್ಸ್ಟ್ 1ರಿಂದ 2, ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? ಮತ್ತೆ 30. ಇಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ 2ರಿಂದ 3 ಅಂತಂದ ಮತ್ತೆ 30. ಇಲ್ಲಿಂದ ಇಲ್ಲಿವರೆಗೆ 3ರಿಂದ 4 ಮತ್ತೆ 30 ಡಿಗ್ರಿ ಇರುತ್ತೆ. ಟೋಟಲ್ ಆಗಿ ಎಷ್ಟು ಡಿಗ್ರಿ ಆಯ್ತು? 120. ಎಲ್ಲಿದೆ ಆಪ್ಷನ್? ಇಲ್ಲಿ 120 ಇದೆ. ಬಟ್ ನಾವು ಇದನ್ನ ಕಂಪೇರ್ ಮಾಡಿ ಬಿಡಿಸ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು. ಯಾಕಂತಂದ್ರೆ ಇಲ್ಲಿ ಸಮಯ ಎಕ್ಸಾಕ್ಟ್ 4 ಗಂಟೆ ಕೊಟ್ಟಿದ್ದಾನೆ, ಎಕ್ಸಾಕ್ಟ್ ಆಗಿ ಬಿಡಿಸ್ಬೋದು. ಇನ್ನು ಒಂದ್ ವೇಳೆ 4 ಗಂಟೆ 20 ನಿಮಿಷ, 4 ಗಂಟೆ 30 ನಿಮಿಷ, 4 ಗಂಟೆ 40 ನಿಮಿಷ, 45 ನಿಮಿಷ, ಹೀಗಾದ್ರೆ ಮುಂಭಾಗದೊಳಗಡೆ ನಿಮಿಷ ಕೊಟ್ಟಾಗ ನಾವು ಬಿಡಿಸ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂತ ಫಾರ್ಮುಲಾವನ್ನ ನೋಡೋಣ ಸ್ನೇಹಿತರೆ. ಇಲ್ಲಿ 60 ಇಂಟು ಗಂಟೆ ಮೈನಸ್ 11 ಇಂಟು ನಿಮಿಷ ಡಿವೈಡೆಡ್ ಬೈ ಇಲ್ಲಿ ಏನ್ ಮಾಡೋಣ 2 ಅಂತ ತಗೊಳ್ಳೋಣ. ಇವಾಗ ನೋಡಿ, ಗಂಟೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 60 ಕೊಟ್ಟಿದ್ದಾರೆ, 60 ಬರೀರಿ. ಗಂಟೆ ಎಷ್ಟು ಕೊಟ್ಟಿದ್ದಾರೆ? 4 ಗಂಟೆ ಕೊಟ್ಟಿದ್ದಾರೆ. 4 ಗಂಟೆ ಬರೆಯೋಣ. ಮೈನಸ್ 11 ಇಂಟು ಮಿನಿಟ್ ಎಷ್ಟಿದೆ? 0 ಇದೆ. 4 ಗಂಟೆ ಅಂದಾಗ ನಿಮಿಷಗಳು ಎಷ್ಟಾಗುತ್ತೆ? 0 ಆಗುತ್ತೆ. ದೆನ್ ಡಿವೈಡೆಡ್ ಬೈ 2. ನೋಡಿ, 6 4s 24, 240 ಆಯ್ತು. ಮೈನಸ್ 11 ಇಂಟು 0 0. ದೆನ್ ಡಿವೈಡ್ ಬೈ 2. ಇದರ ವ್ಯಾಲ್ಯೂ ಎಷ್ಟಾಗುತ್ತೆ? 240. 240 ಅಂತಂದಾಗ ಲೆನ್ ಡಿವೈಡ್ ಬೈ 2. ಇದು ಗೆಟ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಉಳಿತು? 2 1s 1. ದೆನ್ 2 2s 2. 0 ಆಸ್ ಇಟ್ ಈಸ್ 120 ಡಿಗ್ರಿ. ಇದು ಈಸಿ ಆಗುತ್ತೆ. ಬಟ್ ಇದನ್ನು ಈ ಮೇನ್ ಈಸಿ ಆಗುತ್ತೆ. ರೀಸನ್ ಇಷ್ಟೇ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಿಷಗಳು ಕೊಟ್ಟಾಗ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ. 2 ಸೆಕೆಂಡ್ ಕ್ವಶನ್ ನೋಡೋಣ ಯಾವ ರೀತಿಯಾಗಿದೆ ಅಂತಂದ್ರೆ, ನೋಡಿ, ಸೆಕೆಂಡ್ ಕ್ವಶನ್
ಗಡಿಯಾರದಲ್ಲಿ ಮುಳ್ಳುಗಳು ಗಡಿಯಾರದ ಮುಳ್ಳುಗಳು ಒಂದು ದಿನದಲ್ಲಿ ಇಲ್ಲಿ ನೋಡಿ, ಒಂದು ಗಡಿಯಾರದಲ್ಲಿ ಸಮಯವು 4 ಗಂಟೆ 40 ನಿಮಿಷ ಆದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕೊಟ್ಟಿದ್ದಾರೆ. ಒಂದು ಗಡಿಯಾರದಲ್ಲಿ ಸಮಯವು 4 ಗಂಟೆ 40 ನಿಮಿಷ ಆದಾಗ ನೋಡಿ, 4 ಗಂಟೆ 40 ನಿಮಿಷ ಆದಾಗ ಎರಡು ಮುಳ್ಳಗಳ ನಡುವಿನ ಕೋನ ಎಷ್ಟು? ಇವಾಗ ನಾವು ಸಿಂಪಲ್ ಆಗಿ ಒಂದು ಡೈಗ್ರಾಮ್ ಅನ್ನ ನೋಡೋಣ. ಗಡಿಯಾರ ಈ ರೀತಿ ಇದೆ, ಇಲ್ಲಿ ಸಮಯ ಎಷ್ಟಾಗಿದೆ? 4 ಗಂಟೆ 40 ನಿಮಿಷ ಆಗಿದೆ. 4 ಗಂಟೆ ತಂದಾಗ ಇವಾಗ ಇಲ್ಲಿ 6 ಬಂತು, 3 ಬಂತು, ಈ ಕಡೆ 9 ಬಂತು, ಇಲ್ಲಿ 4 ಇದೆ, 5 ಇದೆ, ಇಲ್ಲಿ 4, 5, 6, 7, 8, 7, 8, 9, ಇಲ್ಲಿ 6, 5 ಇದೆ. ಇಲ್ಲಿ ತಾಸಿನ ಮುಳ್ಳು ಇರುತ್ತೆ, ಇಲ್ಲಿ ಎಷ್ಟು ಇರುತ್ತೆ? ನಿಮಿಷದ ಮುಳ್ಳು ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಕೋನ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಎಕ್ಸಾಕ್ಟ್ 4 ಮೇಲೆ ಇರಲ್ಲ, ಸ್ವಲ್ಪ ಒಂದೆರಡು ಅಂಕಿ ಈ ಕಡೆ ಬಂದಿರುತ್ತೆ. ಹಾಗಾಗಿ ಇವಾಗ ಹಿಂಗ್ ಕೊಟ್ಟಾಗ ಇಲ್ಲಿ ನಮಗೆ ಸಡನ್ ಆಗಿ ಆನ್ಸರ್ ಬೇಕು. ಏನು ಅಂತಂದ್ರೆ ಸಿಂಪಲ್ ಟ್ರಿಕ್ಸ್ ಏನಿತ್ತು? 60 ಇಂಟು ಗಂಟೆ ಮೈನಸ್ 11 ಇಂಟು ನಿಮಿಷ ಡಿವೈಡೆಡ್ ಬೈ ಏನಿತ್ತು ಸ್ನೇಹಿತರೆ? 2 ಇತ್ತು. ಹಾಗಾದ್ರೆ 60 ಇಂಟು 4 ಮೈನಸ್ 11 ಇಂಟು ಸಮಯ ಎಷ್ಟು ಕೊಟ್ಟಿದ್ದಾನೆ? ನಿಮಿಷ 40 ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ 2. ಹಾಗಾದ್ರೆ 60 ಅಂತಂದ್ರೆ 6 4 24 24 ಆಸ್ ಇಟ್ ಇಸ್ 0 ಬರೀತೀರಾ. 4 4 11 4 44 44 ಆಸ್ ಇಟ್ ಇಸ್ 0 ಡಿವೈಡೆಡ್ ಬೈ 2 ಆದಾಗ 440 ಒಳಗಡೆ 240 ಮೈನಸ್ ಆದ್ರೆ ಎಷ್ಟಾಯ್ತು ಸ್ನೇಹಿತರೆ? ಇಲ್ಲಿ 220 ಅಂದ್ರೆ 200 ಆಯ್ತು. 200 ಡಿವೈಡ್ ಬೈ 2 ಅಂದ್ರೆ ಎಷ್ಟಾಯ್ತು? ಆನ್ಸರ್ 100 ಆಗುತ್ತೆ. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಟೋಟಲ್ ಆಗಿ ಎಷ್ಟಾಯ್ತು ಅಂತಂದ್ರೆ 100. ಅಂದ್ರೆ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಟು ಹ್ಯಾಂಡ್ಸ್ ವೆನ್ ದ ಟೈಮ್ ಈಸ್ 4:40 o'clock? ಅಂದ್ರೆ 4 ಗಂಟೆ 40 ನಿಮಿಷ ಆದಾಗ ಎಷ್ಟಾಗುತ್ತೆ? 100 ಆಗುತ್ತೆ. ಇಲ್ಲಿ ನಾವು ಕಂಪೇರ್ ಮಾಡಬಹುದು. ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ ಆಯ್ತು. ಟೋಟಲ್ 30 30 30 90 ಡಿಗ್ರಿ ಆದ್ರೆ ಇಲ್ಲಿ 2.5 ಕೋನ ಹೋಗಿರುತ್ತೆ. ಇಲ್ಲಿ ಇನ್ನೆರಡು ಕೋನಗಳು ಉಳಿಯುತ್ತೆ. ಅಂದ್ರೆ ಒಂದ್ ಕೋನಕ್ಕೆ ಒಂದೊಂದು ನಿಮಿಷಕ್ಕೆ ನಾವು ಹಿಡಿದ್ರು ಸಹಿತ ಏನಾಗುತ್ತೆ? ಇಲ್ಲಿ 6 ಅಂತಂದ್ರೆ ಹೋಗುತ್ತೆ, ಹೋದ್ರೂ ಸಹಿತ ಎಷ್ಟು ಉಳಿಯುತ್ತೆ? 10 ಅಂತಂದ್ರೆ 100 ಡಿಗ್ರಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕನ್ಫ್ಯೂಸ್ ಆಗ್ಬೋದು, ಯಾಕಂತಂದ್ರೆ ಅವರು ಮುಳ್ಳುಗಳು ಏನಾಗ್ಬೋದು? ಒಂದೆರಡು ಪಾಯಿಂಟ್ ಈ ಕಡೆ ಬಂದಾಗ ನಾವು ಬಿಡಿಸ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬೋದು. ಈ ಒಂದು ಫಾರ್ಮುಲಾ ಪ್ರಕಾರ ನಾವು ಈಸಿಯಾಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಗಡಿಯಾರದ ಮುಳ್ಳುಗಳು ಒಂದು ದಿನದಲ್ಲಿ ಎಷ್ಟು ಬಾರಿ ಲಂಬ ಕೋನದಲ್ಲಿರುತ್ತವೆ? ಅಂದ್ರೆ ಗಡಿಯಾರದ ಮುಳ್ಳುಗಳು ಲಂಬ ಕೋನ ಅಂತಂದ್ರೆ 15 ನಿಮಿಷ ಆಗ್ಬೇಕು. ನೋಡಿ, ಇದಕ್ಕೆ ಲಂಬ ಕೋನ ಅಂತೇಳಿ ಕರಿತೀವಿ. ಈಗ ಸಮಯ 3 ಗಂಟೆ ಆಗಿದೆ ಅಂತ ಅನ್ಕೊಳ್ಳೋಣ. 3 ಗಂಟೆ ಆದಾಗ ಲಂಬ ಕೋನಗಳಾಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಬಂದಾಗ ಇಲ್ಲಿ 4ಕ್ಕೆ ಲಂಬ ಕೋನ ಆಗುತ್ತೆ. 2 ಬಂದಾಗ 5ಕ್ಕೆ ಲಂಬ ಕೋನ ಆಗುತ್ತೆ. 3 6ಕ್ಕೆ ಲಂಬ ಕೋನ ಆಗುತ್ತೆ. ಮತ್ತೆ 4 ಈ ರೀತಿ ಯಾವುದಕ್ಕೆ ಲಂಬ ಕೋನ ಆಗುತ್ತೆ ಅಂದ್ರೆ ಎಷ್ಟು ಬಾರಿ? ಹೌ ಮೆನಿ ಟೈಮ್ಸ್ ಆರ್ hands of a clock in a right angle in a day? ಒಂದು ದಿನದೊಳಗಡೆ ಎಷ್ಟು ಲಂಬ ಕೋನಗಳು ಸಿಗುತ್ತೆ? ಇಲ್ಲಿ ನಮ್ಗ ಅರ್ಥ ಆಗ್ಬೇಕು ಸ್ನೇಹಿತರೆ, ನಮ್ಮ ಕ್ಲಾಕ್ ಇರೋದು ಕೇವಲ 12 ಗಂಟೆಗಳು ಮಾತ್ರ. ಆದ್ರೆ ಅವ್ರು ಕೇಳುದೇನು ಅಂತಂದ್ರೆ ಫುಲ್ ಒನ್ ಡೇ ಇಸ್ ಈಕ್ವಲ್ ಟು 24 hours ಅಂತೇಳಿ ಕರಿತೀವಿ. ಅವ್ರ ಕ್ವಶನ್ ಏನ್ ಕೇಳಿದ್ದಾರೆ? ಗಡಿಯಾರದ ಮುಳ್ಳುಗಳು ಒಂದು ದಿನದಲ್ಲಿ ಎಷ್ಟು ಬಾರಿ ಲಂಬ ಕೋನದಲ್ಲಿ ಇರುತ್ತವೆ? ಸಿಂಪಲ್, ಎರಡನ್ನ ಬಿಟ್ಟು ಹಾಕಿದ್ರೆ ಫಾರ್ ಎಕ್ಸಾಂಪಲ್ 1 ಡೇದೊಳಗಡೆ ಎಷ್ಟಾಗುತ್ತೆ ಅಂತಂದ್ರೆ 12 hours ಒಳಗಡೆ ಲಂಬ ಕೋನಗಳು ಎಷ್ಟಾಗುತ್ತೆ ಅಂತಂದ್ರೆ ಟೋಟಲ್ ಆಗಿ 22 ಆಗುತ್ತೆ ಸ್ನೇಹಿತರೆ. 22, ಯಾಕಂದ್ರೆ 11 ಟೈಮ್ಸ್ ಅಂತಂದಾಗ ಅದು ತಿರುಗಿದಾಗ ಟೋಟಲ್ ಆಗಿ 22 ಆಗುತ್ತೆ. ಅದೇ 24 hours ತಂದಾಗ ಲಂಬ ಕೋನಗಳು ಎಷ್ಟು ಬರುತ್ತೆ ಅಂತಂದ್ರೆ ಸ್ನೇಹಿತರೆ 44 ಬರುತ್ತೆ. ಟೋಟಲ್ ಆಗಿ ಎಷ್ಟಾಗಿದೆ? 44 ಲಂಬ ಕೋನಗಳು ಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾನೆ. ಸಮಯ 8 ಗಂಟೆ 30 ನಿಮಿಷ ಆಗಿರುವಾಗ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು? ನೋಡಿ, ದ ಆಂಗಲ್ ಬಿಟ್ವೀನ್
the hour hand and minute hand when the time is 8 o'clock ಅಂತ ಕೇಳಿದ್ದಾನೆ. ಇಲ್ಲಿ ನೀವು ಈ ರೀತಿನೂ ಬಿಡಿಸಬಹುದು. ದ ಸಮಯ ಎಷ್ಟಾಗಿದೆ ಇಲ್ಲಿ 12, 3, 9, 6 ಅಂತ ಹಿಡಿದಾಗ ಇಲ್ಲಿ 4, 5, 6, 7 ಮತ್ತು 8 ಅಂತ ಹಿಡೀರಿ. ಅವ್ರೇನ್ ಕೇಳಿದ್ದಾರೆ 8 ಗಂಟೆ 30 ನಿಮಿಷ ಅಂದ್ರೆ ಇದು 8:15 ಮೇಲೆ ಇರುತ್ತೆ, ಇದು 6 ಮೇಲೆ, ನಿಮಿಷದ ಮುಳ್ಳು 6 ಗಂಟೆಯ ಮೇಲೆ, ಗಂಟೆಯ ಮುಳ್ಳು ಎಲ್ಲಿ ಆಗುತ್ತೆ ಇಲ್ಲಿರುತ್ತೆ. ಬಟ್ ಅವ್ರ ಸಮಯ ಈಗ ನೀವು ಅಂದಾಜಾಗಿ ಹೇಳ್ಬೋದು ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಸಂಬಂಧ ನೋಡಿ. ಫಾರ್ಮುಲಾ ಏನ್ ಹೇಳುತ್ತೆ, 60 ಇಂಟು ಗಂಟೆ ಮೈನಸ್ 11 ಇಂಟು 2 ಡಿವೈಡೆಡ್ ಬೈ ಎಷ್ಟು 2. ದೆನ್ 60 ಬರೀತೀರಿ ಆಸ್ ಇಟ್ ಈಸ್ 8 ಗಂಟೆ ಕೇಳಿದ್ದಾನೆ. ನೆಕ್ಸ್ಟ್ ದೆನ್ ಏನ್ ಮಾಡ್ತೀರಾ, ಮೈನಸ್ 11 ಬರಿತೀರಾ, ಇಂಟು ಏನ್ ಬರಿತೀವಿ 2 ಬರಿತೀವಿ, ಡಿವೈಡೆಡ್ ಬೈ ನಿಮಿಷ ಅಂತ ಎಷ್ಟು ಕೊಟ್ಟಿದ್ದಾನೆ, ನಿಮಿಷ ತಂದಾಗ ಇಲ್ಲಿ ನಿಮಿಷ ಅಂತ ಹಿಡಿಬೇಕು. ನಿಮಿಷ ಎಷ್ಟು ಕೊಟ್ಟಿದ್ದಾನೆ, 30 ಕೊಟ್ಟಿದ್ದಾನೆ. 30 ಬರೀ, ಡಿವೈಡ್ ಬೈ 2 as it is 8 6 48, 8 4 8 0 minus 330 divided by 2. ಹಾಗಾದ್ರೆ ಎಷ್ಟು ಉಳಿತು, 4 ಒಳಗಡೆ 3 ಹೋದ್ರೆ 1, 8 ಒಳಗಡೆ 5, 3 ಹೋದ್ರೆ 5, 0 as it is 0 divided by 2 ones 2 sevens 14, 1 ಉಳಿತು, 2 5s 75 ಆಯ್ತು ಸ್ನೇಹಿತರೆ. ಹಾಗಾದ್ರೆ ಆನ್ಸರ್ ಎಷ್ಟು 75. ಈ ಕಂಪೇರ್ ಮಾಡಿ 8:15 ಆದಾಗ ನಿಮಿಷದ ಮುಳ್ಳು ಇಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು 30 ಡಿಗ್ರಿ ಆಯ್ತು. ನೆಕ್ಸ್ಟ್ 6ರಿಂದ 7ರವರೆಗೆ 30 ಡಿಗ್ರಿ ಆಯ್ತು, 7ರಿಂದ 8ರವರೆಗೆ ಅಗೇನ್ 30 ಡಿಗ್ರಿ ಆಯ್ತು, ಟೋಟಲ್ 60 ಡಿಗ್ರಿ ಆಯ್ತು. ದೆನ್ ಈ ಮುಳ್ಳು ಎಲ್ಲಿರುತ್ತೆ ಅಂತಂದ್ರೆ 1 2 3 4 5 ಲೈನ್ಸ್ ಇರುತ್ತೆ. 2.5 ಲೈನ್ ಆದ ನಂತರ ಇರುತ್ತೆ. ಒಂದು ಲೈನಿಗೆ ಎಷ್ಟು ಡಿಗ್ರಿ ಅಂತಂದ್ರೆ 6 ಡಿಗ್ರಿ, 2 ಲೈನ್ ಆಯ್ತು 6 ಡಿಗ್ರಿ, ಎಷ್ಟಾಯ್ತು 72 ಆಯ್ತು. ಮತ್ತೆ ಹಾಫ್ ಇದೆ, ಹಾಫ್ ಇದ್ದಾಗ 3 ಲೈನ್, ಹಾಗಾದ್ರೆ ಟೋಟಲ್ ಎಷ್ಟಾಯ್ತು 75 ಡಿಗ್ರಿ ಆಗುತ್ತೆ. ಹೀಗೆ ಇದನ್ನು ಕಂಪೇರ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ತಿಳ್ಕೊಂಡೆ ಈ ಒಂದು ಶಾರ್ಟ್ ಟ್ರಿಕ್ಸ್ ಅನ್ನ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್, ಒಂದು ದಿನದಲ್ಲಿ ಎಷ್ಟು ಬಾರಿ ಗಡಿಯಾರದ ಮುಳ್ಳುಗಳು ಸರಳ ರೇಖೆಯಲ್ಲಿರುತ್ತವೆ ಅಂತ ಕೇಳಿದ್ದಾನೆ. ಒಂದು ದಿನದಲ್ಲಿ ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಸರಳ ರೇಖೆಯಲ್ಲಿರುತ್ತವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಸಿಂಪಲ್, ಇದು ಬಹಳ ಸಾರಿ ಎಕ್ಸಾಮ್ಗೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ. ಹೌ ಮೆನಿ ಟೈಮ್ಸ್ ಇನ್ ಅ ಡೇ ಆರ್ ದ ಹ್ಯಾಂಡ್ಸ್ ಆಫ್ ದಿ ಕ್ಲಾಕ್ ಇನ್ ಸ್ಟ್ರೈಟ್ ಲೈನ್ ಅಂತ ಕೇಳಿದ್ದಾನೆ. ಎಷ್ಟು ಬಾರಿ ಇರುತ್ತೆ ಒಂದು ದಿನದೊಳಗಡೆ ಕೇಳಿದ್ದಾನೆ. ಒಂದು ದಿನದ ಟೋಟಲ್ ಆಗಿ ಎಷ್ಟಿದಾವೆ 12 ಇದಾವೆ ಮುಳ್ಳುಗಳು. ನಮ್ಮಲ್ಲಿ ಇರ್ತಕ್ಕಂಥ ಟೋಟಲ್ ಗಡಿಯಾರದ ಮುಳ್ಳುಗಳು ಎಷ್ಟು ಅಂದ್ರೆ 12. 12 ಅಂದ್ರೆ 12 ಗಂಟೆಯಲ್ಲಿ ಎಷ್ಟು ಬಾರಿ ಆಗುತ್ತೆ 11 ಬಾರಿ ಸ್ಟ್ರೇಟ್ ಲೈನ್ ಬರುತ್ತೆ. ಮತ್ತೆ ಒಂದು ದಿನ 24 ಗಂಟೆ ಅಂದ್ರೆ ಎಷ್ಟಾಗುತ್ತೆ 22 ಬಾರಿ ಸ್ಟ್ರೇಟ್ ಲೈನ್ ಬರುತ್ತೆ ಸ್ನೇಹಿತರೆ. ಇದು ಈ ರೀತಿ ಪ್ರಶ್ನೆಗಳು ಏನ್ ಮಾಡ್ತಾನೆ ಅಂತಂದ್ರೆ ಎಕ್ಸಾಮ್ ನಲ್ಲಿ ಕೇಳಲಾಗಿದೆ. ಇವೆಲ್ಲಾ ಪ್ರಶ್ನೆಗಳು ಸಹಿತ ಎಕ್ಸಾಮ್ ನಲ್ಲಿ ಕೇಳಲಾಗಿರ್ತಕ್ಕಂತ ಪ್ರಶ್ನೆಗಳು. ಮುಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೇಸಿಕ್ ಪಾಯಿಂಟ್ ಗಳನ್ನ ಏನೇನ್ ಕೊಟ್ಟಿದ್ದಾನೆ ಅಂತ ನೋಡ್ಬೇಕು. ಇನ್ ಕೇಸ್ ಏನಾದ್ರೂ ಸ್ನೇಹಿತರೆ ಅವರು ನಿಮಿಷ ಕೇಳಿದ್ರು ಅಂದ್ರೆ ಒಂದು ಗಡಿಯಾರದಲ್ಲಿ 24 ನಿಮಿಷ ಆದ್ರೆ 24 ನಿಮಿಷ ಆದ್ರೆ ನೋಡಿ 24 ಮಿನಿಟ್ ಆದ್ರೆ ಅವಾಗ ಉಂಟಾಗುವತಕ್ಕಂತ ಕೋನ ಎಷ್ಟು ಗಡಿಯಾರದಲ್ಲಿ ಅಂದ್ರೆ ನಿಮಿಷ ಮತ್ತು ಗಂಟೆಗಳ ಮಧ್ಯೆ ಉಂಟಾಗ್ತಕ್ಕಂತ ಕೋನ ಏನಾದ್ರು ಕೇಳಿದ್ರೆ ಸಿಂಪಲ್ ಟ್ರಿಕ್ಸ್ ಅಪ್ಲೈ ಮಾಡಿ 6 ಇಂಟು ಮಿನಿಟ್, ಕೇವಲ ನಿಮಿಷ ಅಂತ ಬಂದಾಗ, ನಿಮಿಷ ಅಂತೇಳಿ ಕ್ವಶನ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಗಡಿಯಾರದಲ್ಲಿ 20 ನಿಮಿಷ ಆದರೆ ಗಡಿಯಾರದಲ್ಲಿ ಉಂಟಾಗುವ ಕೋನ ಎಷ್ಟು ಅಂದ್ರೆ 20 ಇಂಟು 6 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 120 ಡಿಗ್ರಿ ಆಗುತ್ತೆ. ಈ ರೀತಿ ನಿಮಿಷದ ಮೇಲೆ ಆಧಾರಿತವಾಗಿ ಪ್ರಶ್ನೆ ಕೇಳಿದ್ರೆ ಇಂಟು 6 ಇಂಟು ನಿಮಿಷ ಮಾಡಿ. ಗಂಟೆಯ ಮೇಲೆ ಏನಾದ್ರೂ ಪ್ರಶ್ನೆಯನ್ನ ಕೊಟ್ಟು ಗಂಟೆ ಮತ್ತು ನಿಮಿಷ ಎರಡನ್ನ ಕೊಟ್ಟಾಗ ನಾವೇನ್ ಅಪ್ಲೈ ಮಾಡ್ಕೋಬಹುದು, ಈ 60 ಇಂಟು ಗಂಟೆ ಮೈನಸ್ 11 ಇಂಟು ನಿಮಿಷ ಡಿವೈಡೆಡ್ ಬೈ ಏನ್ ತಗೋಬಹುದು 2 ತಗೋಬಹುದು ಸ್ನೇಹಿತರೆ. ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಮುಂದಿನ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ಮತ್ತೆ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಾನು ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.